ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಸೇಲ್ಸ್ ಸೆಟ್ಟಿಂಗ್ಸ್ ಬಗ್ಗೆ ಒಂದು ವಿಡಿಯೋ ತೋರಿಸುತ್ತೇವೆ. ಶುರು ಮಾಡೋಕೆ ಮೋರ್ ಗೆ ಹೋಗಿ ಮತ್ತು ಸೆಟ್ಟಿಂಗ್ಸ್ ಗೆ ಹೋಗಿ ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಮೊದಲ ಫೀಚರ್ ಕಠಿಣ ಪ್ರಮಾಣ ಚೆಕ್. ಇದನ್ನು ಎನೇಬಲ್ ಮಾಡಿದ್ರೆ ಶೂನ್ಯ ಅಥವಾ ನೆಗೆಟಿವ್ ಸ್ಟಾಕ್ ಇದ್ದರೆ ಬಿಲ್ಲಿಂಗ್ ಆಗೋದಿಲ್ಲ. ನಂತರ ನಮಗೆ ಸ್ಲಾಬ್ ವೈಸ್ ಡಿಸ್ಕೌಂಟ್ ಇದೆ. ಎನೇಬಲ್ ಮಾಡಿದ್ರೆ ಸ್ಲಾಬ್ ವೈಸ್ ಡಿಸ್ಕೌಂಟ್ ಬಟನ್ ಬರುವುದು. ಅದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಒಂದು ಸಾಲು ಸೇರಿಸಬಹುದು. ನಾವು 200 ರಿಂದ 300 ರೂಪಾಯಿಗಳವರೆಗೆ ಪ್ರಮಾಣವನ್ನು ಸೆಟ್ ಮಾಡ್ತಿದ್ದೇವೆ ಮತ್ತು 5% ಡಿಸ್ಕೌಂಟ್ ಅಪ್ಲೈ ಮಾಡ್ತಿದ್ದೇವೆ. ನೀವು ಇನ್ನೊಂದು ಸಾಲು ಸೇರಿಸಬಹುದು ಅಥವಾ ಸಾಲು ಡಿಲೀಟ್ ಮಾಡಬಹುದು. ದಯವಿಟ್ಟು ಗಮನಿಸಿ, ಸ್ಲಾಬ್ ವೈಸ್ ಡಿಸ್ಕೌಂಟ್ ಅನ್ನು ಕ್ಯಾಟಗರಿ ಮ್ಯಾಪ್ನಲ್ಲಿ ಸೆಟ್ ಮಾಡಬೇಕು. ಉದಾಹರಣೆಗೆ ಪ್ರಿಸ್ಕ್ರೈಬ್ಡ್ ಡ್ರಗ್ಸ್ ಅಥವಾ ನಾನ್ ಪ್ರಿಸ್ಕ್ರೈಬ್ಡ್. ನಂತರ ಮಾತ್ರ ಅದು ಐಟಂ ಮಟ್ಟದಲ್ಲಿ ಅನ್ವಯವಾಗುತ್ತದೆ. ಇದಾದ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅನ್ನು ಅಪ್ಡೇಟ್ ಮಾಡಲು. ಮುಂದಕ್ಕೆ ಸೆಂಡ್ ವಾಟ್ಸ್ಆಪ್ ಬಿಲ್ ಸ್ವಯಂಚಾಲಿತ ಫೀಚರ್ ಇದೆ. ನೀವು ಇದನ್ನು ಎನೇಬಲ್ ಮಾಡಬಹುದು ಹಾಗೂ ಸೆಂಡ್ ಬಿಲ್ ಪೇಮೆಂಟ್ ಲಿಂಕ್ ಕೂಡ. ಮುಂದಿನದು ಡಿಫಾಲ್ಟ್ ಲೂಸ್ ಬಿಲ್ಲಿಂಗ್ ಫೀಚರ್. ಎನೇಬಲ್ ಮಾಡಿದ್ರೆ ಲೂಸ್ ಬಿಲ್ಲಿಂಗ್ ಡಿಫಾಲ್ಟ್ ಆಗಿರುತ್ತದೆ. ಲಾಕ್ ಲೂಸ್ ಬಿಲ್ಲಿಂಗ್ ಆಪ್ಷನ್ ಕೂಡ ಇದೆ. ಇದನ್ನು ಎನೇಬಲ್ ಮಾಡಿದ್ರೆ ಸ್ಟ್ರಿಪ್ಗಳಲ್ಲಿ ಬಿಲ್ಲಿಂಗ್ ಸಾಧ್ಯವಿಲ್ಲ. ಲೂಸ್ ಬಿಲ್ಲಿಂಗ್ ಡಿಫಾಲ್ಟ್ ಆಗಿರುತ್ತದೆ. ನಂತರ ಲಾಕ್ MRP ಇದೆ. ನೀವು ಇದನ್ನು ಡಿಸೇಬಲ್ ಅಥವಾ ಎನೇಬಲ್ ಮಾಡಬಹುದು. ಎನೇಬಲ್ ಮಾಡಿದ್ರೆ MRP ಲಾಕ್ ಆಗುತ್ತದೆ ಮತ್ತು ಬಿಲ್ಲಿಂಗ್ ಸಮಯದಲ್ಲಿ MRP ಎಡಿಟ್ ಮಾಡಲಾಗುವುದಿಲ್ಲ. ರೆಸ್ಟ್ರಿಕ್ಟ್ ನೆಗೆಟಿವ್ ಮಾರ್ಜಿನ್ ಫೀಚರ್ ಕೂಡ ಇದೆ. ಇದನ್ನು ಎನೇಬಲ್ ಮಾಡಿದ್ರೆ ಮಾರ್ಜಿನ್ ಶೂನ್ಯಕ್ಕಿಂತ ಕಡಿಮೆ ಇದ್ದರೆ ಬಿಲ್ಲಿಂಗ್ ನಿರ್ಬಂಧಿಸಲಾಗುತ್ತದೆ. ಮುಂದಿನದು ಎನೇಬಲ್ ಎಸ್ಟಿಮೇಟ್ ಬಿಲ್ಲಿಂಗ್. ಇದು ಎಸ್ಟಿಮೇಟ್ ಬಿಲ್ಲಿಂಗ್ ಆಪ್ಷನ್ಗಾಗಿ ಎನೇಬಲ್ ಮಾಡಬಹುದು. ಡಿಸೇಬಲ್ ಶೆಡ್ಯೂಲ್ ಡ್ರಗ್ ವಾರ್ನಿಂಗ್ ಫೀಚರ್ ಕೂಡ ಇದೆ. ಇದನ್ನು ಎನೇಬಲ್ ಮಾಡಿದ್ರೆ ಶೆಡ್ಯೂಲ್ ಡ್ರಗ್ಸ್ ವಾರ್ನಿಂಗ್ಸ್ ತೋರಿಸೋದಿಲ್ಲ. ಮುಂದಿನದು ಶೋ ಐಟಮ್ ನೋಟ್ ಇನ್ ದ ಬಿಲ್ಲಿಂಗ್. ನೀವು ಇದನ್ನು ಡಿಸೇಬಲ್ ಅಥವಾ ಎನೇಬಲ್ ಮಾಡಬಹುದು. ಬಿಲ್ಲಿಂಗ್ನಲ್ಲಿ ಐಟಮ್ ನೋಟ್ ತೋರಿಸಲು. ಐಟಮ್ ಸೇಲ್ಸ್ ರಿಪೋರ್ಟ್ ಟೆಂಪ್ಲೇಟ್ ಇದೆ. ಕೊನೆಗೆ ಮ್ಯಾಂಡೇಟರಿ ಕಸ್ಟಮರ್ ಡೀಟೇಲ್ಸ್ ಇದೆ. ಇದನ್ನು ಎನೇಬಲ್ ಮಾಡಿದ್ರೆ ಎಲ್ಲಾ ಬಿಲ್ಲುಗಳಿಗೆ ಕಸ್ಟಮರ್ ಡೀಟೇಲ್ಸ್ ಕಡ್ಡಾಯವಾಗುತ್ತದೆ. ಎಲ್ಲಾ ಸೆಟ್ಟಿಂಗ್ಸ್ ನಿಮ್ಮ ಇಷ್ಟಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿದ ಮೇಲೆ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಈಗ ಸೇಲ್ಸ್ ಸೆಟ್ಟಿಂಗ್ಸ್ಗಾಗಿ ಅಪ್ಡೇಟ್ ಆಗುತ್ತದೆ. ಮುಂದಿನದು ಸೇಲ್ಸ್ ರಿಟರ್ನ್ ಸೆಟ್ಟಿಂಗ್ಸ್. ಸೇಲ್ಸ್ ರಿಟರ್ನ್ ಗೆ ಹೋಗಿ. ಇಲ್ಲಿ ಮ್ಯಾಂಡೇಟ್ ಇನ್ವಾಯ್ಸ್ ನಂಬರ್ ಆಪ್ಷನ್ ಇದೆ. ಇದನ್ನು ಎನೇಬಲ್ ಮಾಡಿದ್ರೆ ಸೇಲ್ಸ್ ರಿಟರ್ನ್ ನಲ್ಲಿ ಇನ್ವಾಯ್ಸ್ ನಂಬರ್ ಕಡ್ಡಾಯವಾಗುತ್ತದೆ. ಎನೇಬಲ್ ಅಥವಾ ಡಿಸೇಬಲ್ ಮಾಡಿದ ನಂತರ ಸೇವ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಈಗ ಸೇಲ್ಸ್ ರಿಟರ್ನ್ಗಾಗಿ ಅಪ್ಡೇಟ್ ಆಗುತ್ತದೆ. ಧನ್ಯವಾದಗಳು.